ಕರುಪು ಸೂರ್ಯ ಮತ್ತು ತ್ರಿಷಾ ನಟಿಸಿರುವ ಈ ಮೂವಿ ರಿಲೀಸ್ ಆಗಿದೆ ಥಿಯೇಟರ್ಗಳಲ್ಲಿ. ಕನ್ನಡದಲ್ಲಿ ಇಲ್ಲ, ತೆಲುಗು, ತಮಿಳ್ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ತೆಲುಗುದಲ್ಲಿ ವೀರಭದ್ರುಡು ಟೈಟಲ್ ಮುಖಾಂತರ ರಿಲೀಸ್ ಆಗಿದೆ. ಈ ಸಿನಿಮಾನ ನಾನು ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿದೆ, ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ, ಸೂರ್ಯ ಅವರಿಗೆ ಬ್ರೇಕ್ ಸಿಗುತ್ತಾ? ಯಾಕೆಂದರೆ ಕಂಗುವಾ ಆಗಿರ್ಬೋದು, ರೆಟ್ರೋ ಆಗಿರ್ಬೋದು, ಇವೆರಡು ಸಿನಿಮಾ ಹಿಂದೆ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಈ ಸಿನಿಮಾ ಹಿಟ್ ಆಗುತ್ತಾ ಅಥವಾ ಬ್ಲಾಕ್ ಬಸ್ಟರ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಅಂದರೆ ಸೂರ್ಯ ಅವರು ತುಂಬ ಒಳ್ಳೆಯ ಆ್ಯಕ್ಟರ್. ಕಥೆಯಲ್ಲಿ ಸ್ವಲ್ಪ ಹಿಡಿಯೋರಿದ್ದಾರೆ, ಯಾಕಂದರೆ ಈ ಹಿಂದೆ ಮೂವಿಲಿ ರೆಟ್ರೋ ಇಷ್ಟ ಆಗುತ್ತೆ. ಅಂದರೆ ಫಸ್ಟ್ ಹಾಫ್ ಇಷ್ಟ ಆಗಿತ್ತು, ಸೆಕೆಂಡ್ ಹಾಫೇ ಸ್ವಲ್ಪ ಅಷ್ಟಾಯಿತು. ಅಂದರೆ ರೂಟಿಂಗ್ ಸ್ಟೋರಿ ಹೋಯಿತು, ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಕಂಗುವಾ ಕೆಲವ್ರು ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಆದರೆ ಈ ಸಿನಿಮಾ ಕರುಪು ಮಾಡಿದ್ದಾರೆ. ಸೂರ್ಯ ಅವ್ರ ಲುಕ್ಕು ಚೆನ್ನಾಗಿದೆ. ಬನ್ನಿ ಮಾತಾಡೋಣ. ಮೂವಿ ಇಷ್ಟ ಆಗುತ್ವಾ ಎಲ್ಲ ಕಷ್ಟ ಆಗುತ್ತಾ ಅಂತ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮೂವಿಯ ಆನ್ಲೈನ್ ಕತೆ ಕೋರ್ಟ್ ಮುಖಾಂತರ ಕೆಲವರಿಗೆ ಅನ್ಯಾಯ ಆಗಿರುತ್ತೆ. ಯಾವ ರೀತಿ ಹೀರೋ ಬಂದು ಅವರಿಗೆ ನ್ಯಾಯ ಕೊಡಿಸ್ದ ಅನ್ನೋದೇ ಮೂವಿಯ ಆನ್ಲೈನ್ ಕತೆ. ಮೂವಿ ಚೆನ್ನಾಗಿದೆ, ಆನ್ಲೈನ್ ಕತೆ ಕೂಡ ಚೆನ್ನಾಗಿದೆ. ಆದರೆ ಯಾವ ರೀತಿ ತೊಗೊಂಡು ಹೋಗ್ತಾರೆ ಅನ್ನೋದೇ ಮ್ಯಾಟ್ರ್ ಅಲ್ವಾ. ನೋಡೋಣ ಯಾವ ರೀತಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ತೀನಿ. ಬೋರ್ ಆಗುತ್ತಾ ಅಥವಾ ಸೂಪರ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ. ಈ ಮೂವಿಗೆ ಪ್ಲಸ್ ಆಗಿದ್ದು ಸೂರ್ಯ ಅವರ ಆ್ಯಕ್ಟಿಂಗ್. ಈ ಸೂರ್ಯ ಅವರು ಯಾವುದೇ ಮೂವಿ ಆ್ಯಕ್ಟ್ ಮಾಡಿದರೂ ಆ ಮೂವಿಗೆ ಪ್ಲಸ್ಸೇ. ಮೂವಿ ಸೂರ್ಯ ಕತೆ ಫ್ಲಾಪ್ ಮಾಡ್ಬೋದು ಸ್ಟೋರಿನ, ಆದರೆ ಆ್ಯಕ್ಟಿಂಗ್ ಮುಖಾಂತರ ಯಾವತ್ತೂ ಸ್ಟೋರಿ ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೂರ್ಯ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ರೀತಿ ಮಾಡಿದ್ದಾರೆ. ಒನ್ ಮ್ಯಾನ್ ಶೋ ಅನ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಕತೆ ಫಸ್ಟ್ ಹಾಫ್ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಇಷ್ಟ ಆಗುತ್ತೆ. ಆದರೆ ಸೆಕೆಂಡ್ ಹಾಫ್ ಅದು ಚೆನ್ನಾಗಿದೆ. ಯಾಕಂದರೆ ಯಾವ ರೀತಿ ಹೋಗಿದೆ ಅಂದರೆ ಸೆಕೆಂಡ್ ಹಾಫು ಡಿಫಿಕಲ್ಟ್. ತಮಿಳ್ ಮೂವಿ ಯಾವ ರೀತಿ ಇರುತ್ತೋ ಆ ರೀತಿ ಇದೆ. ಇಷ್ಟ ಆಗುತ್ತೆ. ಅಂದರೆ ಮೈನಸ್ ಅಂದರೆ ಏನೂ ಇಲ್ಲ. ಸ್ವಲ್ಪ ಸೆಕೆಂಡ್ ಹಾಫೇ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು. ಫಸ್ಟ್ ಹಾಫ್ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಮೂವಿ ಚೆನ್ನಾಗಿದೆ. ಥಿಯೇಟ್ರ್ಗಳಲ್ಲಿ ಯಾಕೆ ಕನ್ನಡದಲ್ಲಿ ಇಲ್ಲ ಅನ್ನೋದೇ ಡೌಟು. ಯಾಕೆಂದರೆ ಟೀಸರ್ ಬಿಡುವಾಗ ಕನ್ನಡ ಡಬ್ ವರ್ಷನ್ ಟೀಸರು ಬಂದಿತ್ತು, ಆದರೆ ಕನ್ನಡ ವರ್ಷನ್ ಮೂವಿ ರಿಲೀಸ್ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸೂರ್ಯ ಅವರಿಗೆ ಕರ್ನಾಟಕದಲ್ಲೂ ಕೂಡ ಫ್ಯಾನ್ ಫಾಲೋವಿಂಗ್ ತುಂಬ ಚೆನ್ನಾಗಿದೆ. ನೋಡೋಣ ಎಲ್ಲಾದರೂ OTTಯಲ್ಲಿ ಬಿಡ್ತಾರಾ ಅಥವಾ ಕೆಲವು ದಿನ ಆದಮೇಲೆ ಮತ್ತೆ ರಿಲೀಸ್ ಮಾಡ್ತಾರೆ ಕನ್ನಡದಲ್ಲಿ ಕೂಡ ಅಂತ ನೋಡೋಣ. ಮೂವಿ ಇಷ್ಟ ಆಗುತ್ತೆ, ಎಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ಕೋರ್ಟ್ ರೂಮ್ ಡ್ರಾಮಾ ಮೂವಿ. ಮತ್ತೆ ಸಿಗೋಣ, ಮತ್ತೆ ಯಾವುದಾದ್ರೂ ಮೂವಿ ರಿವ್ಯೂ ಜೊತೆ ಬರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.